ಈ ಅನಂತಪುರದ PDO ಒಂದು ಡೆಪ್ಯುಟೇಷನ್ ಮಾಡಿದ್ದಾರೆ ತಾವು ಸರ್. ಇಲ್ಲಿ ಅದೇನಾಗಿದೆ, ಮಲಂದೂರಲ್ಲಿ ಒಂದು ತಿಂಗಳ ಹಿಂದೆ ಒಂದು 15ರಿಂದ 20 ಕೋಟಿ ರೂಪಾಯಿ ಜಾಗನ ಯಾರೋ ಅಕ್ರಮ ಮಾಡಕ್ಕೆ ಬಂದಿದ್ರು. ಅದನ್ನ ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ಪ್ರತಿಭಟನೆ ಮಾಡಿ ಅದನ್ನೆಲ್ಲ ಕೊನೆಗೆ ಬೋರ್ಡ್ ಹಾಕಿಸಿ PDO ಹತ್ರ ಕಳಿಸಿದ್ದಾರೆ. ಆದರೆ ಆ PDO ಈಗ ಡೆಪ್ಯುಟೇಷನ್ ಆಗಿದೆ. ಯಾವುದೇ ಸಾರ್ವಜನಿಕರೇನು ಆ ಎಮ್ಮನ ಬಗ್ಗೆ ಎಲ್ಲೂ ಸಹ ದೂರು ಕೊಟ್ಟಿಲ್ಲ. ಪಂಚಾಯತಿ ಮೆಂಬರ್ಗಳು ಪಂಚಾಯತಿಯಿಂದ ನನಗೆ ಸಾಕಷ್ಟು ಕಂಪ್ಲೇಂಟ್ ಬಂದಿದ್ದಾವೆ ಸರ್. ಇಲ್ಲಿ ಯಾರು ಅಲ್ಲಿ ಎಷ್ಟು ಜನ ಬೇಕು ಸರ್? ಈಗ ಸರ್ ಕೇಳಿ ಸರ್, ಆಯ್ತು ಬಿಡಿ, ನಾನು ಆಡಳಿತ ಹಿತದೃಷ್ಟಿಯಿಂದ ಮಾಡಿದೀನಿ ಸರ್. ಅದಾಯ್ತು ಸರ್, ಆಡಳಿತ ಅಂದ್ರೆ ಆ ಜಾಗ ರಕ್ಷಣೆ ಮಾಡಿದ್ದೆ ತಪ್ಪವರು ಆ ಅಮ್ಮ. ಸಾರ್ವಜನಿಕರು ಯಾರು ಹೇಳಿದ್ದಾರೆ ಹಂಗಾರೆ? ಪಂಚಾಯತಿ ಮೆಂಬರ್ಗಳು ಹೇಳ್ಬೇಕಲ್ಲ, ಇಲ್ಲ ಹಳೆ ಮಾಜಿ ಮೆಂಬರ್ಗಳು ಹೇಳ್ಬೇಕಲ್ಲ. ಪಂಚಾಯತಿ ಮೆಂಬರ್ ಇದ್ದೀರಾ? ಇಲ್ಲ ಪಂಚಾಯತಿ ಅಲ್ಲ ಮೆಂಬರ್ ಸರ್, ಈಗ ಇಲ್ಲದೆ ಹೋದ್ರು ಸಾರ್ವಜನಿಕರು ಕುಂದು ಕೊಡ್ತಾರೆ ನೋಡ ಅವರೇ ಮಾಡಿದೀವಿ. ನನಗೆ ಗೊತ್ತು. ನಿಮಗೆ ಆಯ್ತು, ನಾಳೆ ಬನ್ನಿ ಹಂಗಾರೆ. ಯಾರು ನೋಡೋಣ ಹೇಳಿದ್ದಾರೆ ಅಂತ ಹೇಳಿ ತಾವು ನಾವು ಸ್ಟ್ರೈಕ್ ಕೂರ್ತು. ಕೂತ್ಕೊಳ್ಳಿ ಸ್ಟ್ರೈಕ್. ಒಳ್ಳೇದಾಗಿ. ಹೌದಾ? ಸರಿ ಸರಿ ಹಂಗಾರೆ ಆಯ್ತು. ವಸ್ತು ನೋಡ್ತಿರೋದು ಅವರೇ. ಆದ್ರೆ ಇವತ್ತು ಯಾರು ಅವ್ರು ನಿಮ್ಮ ಹತ್ರ ಏನು ಹೇಳಿಲ್ಲ. ಮತ್ತೆ ಸಾರ್ವಜನಿಕರು ಏನು ಆ ಅಮ್ಮನ ವಿರುದ್ಧ ಎಲ್ಲೂ ಪ್ರತಿಭಟನೆ ಮಾಡಿಲ್ಲ. ಆಯ್ತಾ? ಸಂದರ್ಭ ಬಂದಾಗ ಸಾರ್ವಜನಿಕರು ಈ PDO ಬೇಡ ಅಂತೇಳಿ ಇಡೀ ಬಾಡಿ ಹೇಳಿದಾಗಲೇ ಒಂದ್ಸರಿ ಡೆಪ್ಯುಟೇಷನ್ ಮಾಡೋದು ಕಷ್ಟ ಆಗುತ್ತೆ. ನೀವು ಈ ತರ ದಿಢೀರ್ ಡೆಪ್ಯುಟೇಷನ್ ಮಾಡಿದ್ರೆ ಸಾರ್ವಜನಿಕ ವಲಯದಲ್ಲಿ ಏನಾಗಿದೆ? ಆ ಮಲಂದೂರು ಗ್ರಾಮ ಜಾಗ ಉಳಿಸಿದ್ದೆ ತಪ್ಪ ಅಯ್ಯಮ್ಮ, ಆ ಜಾಗ ರಕ್ಷಣೆ ಮಾಡಿದ್ದೆ ತಪ್ಪ. ಇದಕ್ಕೆ ಬಂದರೆ ಇಲ್ಲಿ ನಾವು ಒಂದು 50 ಜನ ಮೀಟಿಂಗ್ ಸೇರ್ಬೇಕ. ಯಾರು ಹೇಳಿದ್ರು? ಆಯ್ತು, ಯಾರು ಹೆವಿ ಆಗ್ತಿದೆ ಅಂತ ಯಾರು ಹೇಳಿದ್ದೀಗ? ಆ ಅಮ್ಮ ಏನು ಹೇಳಿಲ್ಲ ತಾನೆ. ಈಗ ಇಷ್ಟು ದಿವಸ ನಡ್ಕೊ ಹೋಗ್ತಾ ಇತ್ತಲ್ಲ. ಈಗ ನೀವು ಆಯ್ತು ಸೀಸನ್ ಬೇಸಿಗೆಲ್ಲ ಬಿಟ್ರೆ ನೀರಿಂದು ಅದು ಇದು ನಿಭಾಯಿಸಕ್ಕಾಗಲ್ಲ ಅನ್ಬೋದು. ಈಗ ಹೋಗಿ ಮಳೆಗಾಲದಲ್ಲಿ ನೀವು ಏನು ಕೆಲಸ ಇಲ್ಲದೆ ಹೋಗಿ ನೀವು ಡೆಪ್ಯುಟೇಷನ್ ಮಾಡಿದಿರಲ್ಲ. ಅಲ್ಲ ಈಗ ನೀವು ಅಲ್ಲ ಮೀಟಿಂಗ್ ಮಾಡಿ ನಾವು ಈಗ ನೀವು ಅದನ್ನ ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡಲ್ಲ ಅಂದ್ರೆ ನಾವು ಇವತ್ತು ಡೇಟ್ ಗುರುವಾರ ಶುಕ್ರವಾರ ನಾವು ನಿಮ್ಮ EU ಆಫೀಸ್ ಹತ್ರ ಧರಣಿ ಕುರಿತು CO ಅವರು ಬರ್ಬೇಕು. ಯಾವ ಆಧಾರದ ಮೇಲೆ ಮಾಡಿರುವಂತ ಆ ಎಮ್ಮ ಹಂಗಿದ್ರೆ ಜಾಗನ ರಕ್ಷಣೆ ಮಾಡಿದ್ರೆ ತಪ್ಪಾತಂಗಿದ್ರೆ ನೀವು ಒಂದ್ ದಿವಸ ಆ ಜಾಗಕ್ಕೆ ಅಂದ್ರೆ ಒಂದ್ ದಿವಸ ಬಂದು ನೋಡಿದ್ರ CO ಅವರು ಬಂದು ನೋಡಿದ್ರ 15-20 ಕೋಟಿ ರೂಪಾಯಿ ಆಸ್ತಿನ ಗ್ರಾಮಸ್ಥರು ಆ PDO ಅವರು ಸೇರಿ ಉಳಿಸಿದ್ರೆ ಅದಕ್ಕೆ ಇದೇ ಪನಿಷ್ಮೆಂಟ್ ಕೊಡೋದು. ನೀವು ಆ ಎಮ್ಮನ ಪರವಾಗಿ ಇದ್ದು ಆ ಜಾಗ ರಕ್ಷಣೆ ಮಾಡ್ಬೇಕು, ಅಥವಾ ನೀವು ಅದಿಲ್ಲದೆ ಆ ಎಮ್ಮನ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಡೆಪ್ಯುಟೇಷನ್ ಮಾಡಿದ್ರೆ ನೀವು ಜನರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ನಾಳೆ ನಾವು ಬಂದಾಗ ನೋಡಿ ಇವು ಅವರೇ ಮತ್ತೆ